ಸ್ನೇಹಿತರ, ಈ ಕಥೆನ ಲಾಸ್ಟ್ ತನಕ ಕೇಳ್ರಿ. ಇದರಿಂದ ಜೀವನದ ಕಡೆ ನೋಡೋ ನಿಮ್ಮ ದೃಷ್ಟಿನ ಬದಲಾಗ್ಬಿಡ್ತದ. ಒಂದಾನೊಂದು ಕಾಲದಾಗ ಒಬ್ಬ ಮನುಷ್ಯ ತನ್ನ ಹಳಿ ಊರು ಬಿಟ್ಟು ಹೊಸ ಊರಿಗೆ ಶಿಫ್ಟ್ ಆಗಕ್ಕೆ ಬಂದಿದ್ದ. ಅವನ ಮನಸ್ಸಿನೊಳಗೆ ಒಂದು ದೊಡ್ಡ ಚಿಂತೆ ಇತ್ತು. ಈ ಊರು ಮಂದಿ ಹೆಂಗಿರ್ಬೋದು, ನನಗಿಲ್ಲಿ ಸರಿ ಹೊಂತತೋ ಇಲ್ಲೋ. ಹಿಂಗೆ ಹೋಗುವಾಗ ಊರ ಹೊರಗೆ ಒಬ್ಬ ಜ್ಞಾನಿ ಸಾಧು ಮಹಾತ್ಮರು ಕುಂತಿದ್ರು. ಈ ಮನುಷ್ಯ ಅವ್ರ ಹತ್ರ ಹೋಗಿ ಕೇಳಿದ, ಸ್ವಾಮಿಗಳ, ನಾ ಈಗಷ್ಟ ಈ ಊರಿಗೆ ಬಂದೇನ್ರಿ, ಇಲ್ಲಿನ ಮಂದಿ ಹೆಂಗಿದ್ದಾರ, ಎಲ್ಲರೂ ಚಲೋ ಇದ್ದಾರೇನ್ರಿ? ಅದಕ್ಕೆ ಆ ಸಾಧು ಮೆಲ್ಲಗ ನಕ್ಕು ಕೇಳಿದ್ರು, ತಮ್ಮ, ನೀ ಮೊದಲಿದ್ದಲ್ಲಿ ಆ ಊರ ಮಂದಿ ಹೆಂಗಿದ್ರು? ಅವನಿಗೆ ಆ ಊರು ನೆನಪಾಗಿ ಸಿಟ್ಟು ಬಂತು. ಅಯ್ಯೋ ಸ್ವಾಮಿ, ಕೇಳಬೇಡ್ರಿ, ಆ ಊರ ಮಂದಿ ಭಾರಿ ಕೆಟ್ಟವ್ರ, ಬರೀ ಸ್ವಾರ್ಥಿಗಳು, ಯಾವಾಗೂ ಜಗಳ ಮಾಡೋದು, ಒಬ್ರಿಗೊಬ್ರಿಗೆ ಮೋಸ ಮಾಡೋದು, ಇದೇ ಅವ್ರ ಕೆಲಸ ಇತ್ತು ನೋಡ್ರಿ. ಸಾಧು ಶಾಂತವಾಗಿ ಅಂದ್ರ, ಹೌದೇನ್ಪಾ, ಹಂಗಿದ್ರ ನಿನಗ ಈ ಊರಾಗೂ ಅಂಥದ್ದೇ ಮಂದಿ ಸಿಗ್ತಾರ ನೋಡು. ಆ ಮನುಷ್ಯ ಮುಖ ಸಣ್ಣ ಮಾಡ್ಕೊಂಡ ಅಲ್ಲಿಂದ ಹೋದ. ಮರುದಿನ ಮತ್ತೊಬ್ಬ ಹೊಸ ಮನುಷ್ಯ ಅದ ಊರಿಗೆ ಬಂದ. ಅವನು ಆ ಸಾಧು ಹತ್ರ ಬಂದ ಅದ ಪ್ರಶ್ನೆ ಕೇಳ್ದ, ಸ್ವಾಮಿಗಳೇ, ಈ ಊರ ಮಂದಿ ಹೆಂಗಿದ್ದಾರ್ರಿ? ಇಲ್ಲಿರೋದಕ್ಕೆ ನನಗೆ ಎಲ್ಲ ಸರಿ ಹೋಗ್ಬೋದೇನ್ರಿ? ಸಾಧುಗಳು ಅವನಿಗೂ ಅದೇ ಪ್ರಶ್ನೆ ಕೇಳಿದ್ರ. ನೀ ಬಂದು ಊರ ಮಂದಿ ಹೆಂಗಿದ್ರು? ಅವ ಖುಷಿಯಿಂದ ಅಂದ, ಸ್ವಾಮಿ, ಅಲ್ಲಿನ ಮಂದಿ ಭಾರಿ ಚಲೋ ಇದ್ರಿ, ಒಬ್ರಿಗೊಬ್ರ ಸಹಾಯ ಮಾಡ್ಕೊಂತ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇದ್ರು. ನಂಗಂತೂ ಆ ಊರು ಬಿಟ್ಟು ಬರಲಿಕ್ಕೆ ಭಾರಿ ಬೇಜಾರಾಯ್ತು. ಸಾಧು ನಕ್ಕೊಂತಂದ್ರ, ಹೌದೇನ್ಪಾ, ಹಂಗಿದ್ರ ಈ ಊರಾಗೂ ನಿನಗೆ ಭಾರಿ ಚಲೋ ಮಂದಿನ ಸಿಗ್ತಾರ ಬಿಡು, ಇಲ್ಲಿ ಎಲ್ಲರೂ ಭಾಳ ಚಲೋ ಇದ್ದಾರೆ. ಇದನ್ನೆಲ್ಲ ನೋಡಾತಿದ್ದಿದ್ದ ಸಾಧುಗಳ ಶಿಷ್ಯಂಗ ಭಾರಿ ಆಶ್ಚರ್ಯ ಆಯ್ತು. ಅವನು ಕೇಳ್ದ, ಅಲ್ಲ ಸ್ವಾಮಿಗಳ, ನಿನ್ನೆ ಆ ಮನುಷ್ಯಾಗ ಈ ಊರ ಮಂದಿ ಕೆಟ್ಟವ್ರ ಅದಾರ ಅಂದ್ರಿ, ಇವತ್ತ ಇವನಿಗೆ ಮಂದಿ ಭಾರಿ ಚಲೋ ಅದಾರ ಅಂದ್ರಿ, ಅದೇಂಗೇನ್ರಿ? ಇದೇನು ನನಗೆ ತಿಳಿಲಿಲ್ಲ. ಸಾಧು ನಕ್ಕಂದ್ರು, ಮಗನೇ, ಈ ಜಗತ್ತು ಒಂದು ಕನ್ನಡಿ ಇದ್ದಂಗ. ನಮ್ಮ ಮನಸ್ಸಿನಾಗ ಏನಿರ್ತದೋ ಹೊರಗಿನ ಜಗತ್ತು ನಮಗೆ ಹಾಗೆ ಕಾಣಿಸ್ತದ. ನಾವು ಚಲೋ ಇದ್ದು ಚಲೋದನ್ನ ನೋಡಿದ್ರೆ ಜಗತ್ತು ಚಲೋ ಇರ್ತದ. ನಮ್ಮ ಕಣ್ಣಾಗ ದೋಷ ಇತ್ತು ಅಂದ್ರೆ ಎಲ್ಲಾನು ಕೆಟ್ಟದಾಗೆ ಕಾಣ್ತದ. ಗೆಳೆಯರ, ಇಲ್ಲಿ ಹೇಳಿದ್ದೇನಪ್ಪ ಅಂದ್ರೆ, ಜಗತ್ತು ಅನ್ನೋದ ನಮ್ಮ ಮನಸ್ಸಿನ ನೆರಳಿದ್ದಂಗ. ನೀವು ಪ್ರೀತಿ ಕೊಟ್ರೆ ನಿಮಗೂ ಪ್ರೀತಿನ ಸಿಗ್ತದ. ಎಲ್ಲದ್ರಾಗೂ ಒಳ್ಳೇದನ್ನು ನೋಡಕ್ಕೆ ಶುರು ಮಾಡ್ರಿ, ಜೀವನ ಮಸ್ತ್ ಕಾಣ್ತದ. ಯಾಕಂದ್ರೆ ಜಗತ್ತಂತೂ ಬದಲಾಗೋದಿಲ್ಲ, ನಮ್ಮ ನೋಡೋ ದೃಷ್ಟಿನ ಬದಲಾಗಬೇಕು ಅಷ್ಟೆ. ಮತ್ತು ಇಂಥ ಒಳ್ಳೊಳ್ಳೆ ಕಥೆ ಕೇಳಕ್ಕೆ ಬರ್ರಿ ನಮ್ಮ ಕನ್ನಡ ಟೇಲ್ಸ್ ಬೈ ಅಲ್ಕಾ ಚಾನಲ್ಗೆ. ನಿಮಗೆ ಸೇರಿದ್ರೆ ಲೈಕ್ ಮಾಡಿರಿ, ಮತ್ತು ನಿಮ್ಮಂಥ ಒಳ್ಳೆ ಮಂದಿಗೂ ಇದನ್ನು ಶೇರ್ ಮಾಡಿರಿ. ಮತ್ತೆ ಸಿಗುಣ್ರಿ. ಜೈ ಹಿಂದ್.